ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 21 ತಿಂಗಳುಗಳ ಕಾಲ ಜೈಲಲ್ಲಿ ಇಟ್ಟಿದ್ದರು. ಅಟಲ್ ಬಿಹಾರಿ ವಾಜಪೇಯಿಯವರು, ಮುರಳಿ ಮನೋಹರ್ ಜೋಶಿಯವರು, ಜಾರ್ಜ್ ಫರ್ನಾಂಡಿಸ್, ನಮ್ಮ ರಾಜ್ಯದಲ್ಲಿ ದೇವೇಗೌಡರು ಇತ್ಯಾದಿ ಮುಖಂಡರುಗಳನ್ನ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟು ಕರಾಳ ಅಧ್ಯಾಯವನ್ನು ಬರೆದಿರ್ತಕ್ಕಂಥ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇದೆಯಾ, ಅರ್ಹತೆ ಇದೆಯಾ? ಇವ್ರಿಗೆ ಅರ್ಹತೆ ಬರಬೇಕು ಅಂತಂದರೆ ರಾಹುಲ್ ಗಾಂಧಿಯವರೇ ಖುದ್ದು ನಿಂತು ಎಮರ್ಜೆನ್ಸಿ ತಂದಿದ್ದು ನಮ್ಮ ಅಜ್ಜಿ ತಪ್ಪಾಗಿದೆ ಅಂತ ರಾಷ್ಟ್ರದ ಜನತೆಯ ಕ್ಷಮೆ ಕೇಳು. काल के प्रभाव में ऐसी परिस्थिति बनी कि निरंकुश सत्ता ने सत्ता पर बने रहने के मोह में देश में आपातकाल की स्थापना आज के दिन ठीक 50 वर्ष पूर्व की थी. देश को इमरजेंसी के उस कालखंड में गुलामी की बेड़ियों से निकले देश को एक बार फिर देशवासियों को गुलामी की बेड़ियों में जकड़ दिया गया. जो अभिव्यक्ति की आजादी हमने लाखों कुर्बानियों के बाद में प्राप्त की थी, उस अभिव्यक्ति की आजादी को ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ನೇತಾರರನ್ನು ಅರೆಸ್ಟ್ ಮಾಡಲಾಯಿತು. ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರು. ತದನಂತರ ದೇಶದಾದ್ಯಂತ ಇದ್ದಂಥ ಪ್ರಮುಖ ರಾಜಕಾರಣಿಗಳು ಅಟಲ್ ಬಿಹಾರಿ ವಾಜಪೇಯಿ, ಆದ್ವಾನಿ ಅವರು, ಮೊರಾರ್ಜಿ ದೇಸಾಯಿ, ಮಧುದಂಡವತೆ, ದೇವೇಗೌಡರು, ನಮ್ಮ ಕರ್ನಾಟಕದವರೇ ಆದಂತಹ ಯಡಿಯೂರಪ್ಪನವರು, ಸುರೇಶ್ ಕುಮಾರ್, ರಾಮಚಂದ್ರೇಗೌಡರು, ಈ ರೀತಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾಯಕರನ್ನು ಒಳಗಡೆಗೆ ಹಾಕಿದ್ರು. ಜನರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಪ್ರಾರಂಭ ಆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದಕ್ಕೆ ತುಂಬ ದೊಡ್ಡ ಬೆಂಬಲವನ್ನು ಕೊಟ್ಟರು. ನಮ್ಮ ಚಿಕ್ಕಪ್ಪ ಆರ್ ಎಚ್ ಕುಲಕರ್ಣಿ ಅವರು ಸ್ವತಃ ಆ ಕೇಸನ್ನು ಅವರು ಕುಕ್ಕಟೆಯಾಗಿ ತಗೊಂಡು ಎಲ್ಲ ಕೇಸನ್ನು ಅವರು ಬಿಡಿಸಿದರು. ಆ ವೇಳೆಗೆ ನಮ್ಮ ಮನೆ ಫೋನ್ ಕೂಡ ಟ್ಯಾಪ್ ಆಗಿತ್ತು. ನಾನು ಕೊನೆಗೆ ಅದರದ್ದು ತೀವ್ರವಾಗಿ ವಿರೋಧಿಸಿದೆ. ಈ ಎಮರ್ಜೆನ್ಸಿ ಏನಿತ್ತು, ಆಪತ್ಕಾಲೀನ ಪರಿಸ್ಥಿತಿ ಏನಿತ್ತಲ್ಲ, ಅದನ್ನು ಬಹಳ ಕಟುವಾಗಿ ವಿರೋಧ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗೆ ನಡಿ. ವಂದನೆಗಳು.